Dear students, in the first session we have started discussing about the third chapter, inclusive strategies or ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು. So in the first session we have discussed some of the constitutional safeguards, legislative measures, how we can improve and whatever the things that is done by the government for improving the scheduled caste and scheduled tribals. ಕೆಲವೊಂದು ರೀತಿಯಲ್ಲಿ ಯಾವುದೆಲ್ಲ ರೀತಿಯಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳನ್ನು ಹೇಗೆ ನಮಗೆ ಅವರ ಸಮಸ್ಯೆಗಳನ್ನು ಹೋಗಲಾಡಿಸಬಹುದು, ಹಾಗೆ ಸಂವಿಧಾನವು ಮಾಡಿರುವಂತಹ ಕೆಲವೊಂದು ಕಲಮುಗಳನ್ನು ನಾವು ಕಲ್ತಿದ್ದೇವೆ, ಆರ್ಟಿಕಲ್ಸ್, ಲೆಜಿಸ್ಲೇಚರ್, ಆಲ್ ದೀಸ್ ಥಿಂಗ್ಸ್. ಸೊ ಕಂಟಿನ್ಯೂಷನ್ ಟು ದಿಸ್ ವಿ ಹ್ಯಾವ್ ಟು ಸೇ, ಪ್ರೀತಿಯ ಮಕ್ಕಳು, ಈಗ ನಮಗೆ ಕಲೀಲಿಕ್ಕಿರುವಂಥದ್ದು ಇಬ್ಬರು ವ್ಯಕ್ತಿಗಳು. ಸೊ ಯು ಆರ್ ಸೋ ಮಚ್ ಫೆಮಿಲಿಯರ್ ವಿತ್ ದಮ್, ದಟ್ ಈಸ್ ದ ರೋಲ್ ಆಫ್ ಮಹಾತ್ಮ ಗಾಂಧೀಜಿ and also the role of B.R. Ambedkar for eradicating the untouchability. ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರಗಳು. ಈಗ ನೀವು ಟೆಕ್ಸ್ಟ್ ಪುಸ್ತಕ ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಒಂದು ಪ್ಯಾರಾಗ್ರಾಫ್ ವೈಸ್ ಅದನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಕೆಲವೊಂದು ಪಾಯಿಂಟ್ಗಳೇನು ಇರುವುದಿಲ್ಲ, ಆದರೆ ನಾನಿಲ್ಲಿ ನಿಮಗೆ ಬೇಕಾಗಿ ಬೋರ್ಡಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಬರೆದಿದ್ದೇನೆ. ರೋಲ್ ಆಫ್ ಮಹಾತ್ಮ ಗಾಂಧೀಜಿ, ವಿ ನೋ ದಟ್ ಈಸ್ ಹಿ ಫೌಟ್ ಫಾರ್ ದ ಫ್ರೀಡಮ್ ಸ್ಟ್ರಗಲ್. ನಮಗೆ ಗೊತ್ತಿದೆ, ಸ್ವಾತಂತ್ರ್ಯ ಸಿಗಲಿಕ್ಕೆ ಮಹಾತ್ಮ ಗಾಂಧೀಜಿಯ ಪಾತ್ರ ಬಹಳ ಪ್ರಾಮುಖ್ಯ ಇರುವಂಥದ್ದು. ಆದರೆ ಅವರು ನಮಗೆ ಕೆಲವೊಂದು ರೈಟಿಂಗ್ಸ್ ಆಫ್ ಮಹಾತ್ಮ ಗಾಂಧೀಜಿ ನೋಡಿದರೆ ಹಲವಾರು ಲೇಖನಗಳನ್ನು ಅವರು ಬರೆದಿದ್ದಾರೆ. ದಟ್ ಈಸ್ ಇರಾಡಿಕೇಟಿಂಗ್ ದಿ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನು ಯಾವ ರೀತಿಯಲ್ಲಿ ನಮ್ಮ ಸಮಾಜದಿಂದ ಹೋಗಲಾಡಿಸಬಹುದು. ಸೊ ಹಿಯರ್ ದ ರೋಲ್ ಆಫ್ ಮಹಾತ್ಮ ಗಾಂಧೀಜಿ and also the role of B.R. Ambedkar, both is important for your exam point of view. ಇಲ್ಲದಿದ್ರೂ ನಾವು ಅದರ ಬಗ್ಗೆ ಗೊತ್ತಿರಬೇಕಾದವರು. ಸೊ ಇಲ್ಲಿ ಸ್ವಾತಂತ್ರ್ಯ ಚಳವಳಿ ಮತ್ತು ಅಸ್ಪೃಶ್ಯತೆಯ ನಿವಾರಣೆಯು ಗಾಂಧೀಜಿಯವರ ಆದ್ಯತೆಗಳಾಗಿದ್ದವು. ಎರಡು ಕೂಡ ಅವರಿಗೆ ಪ್ರಾಮುಖ್ಯತೆ ಇರುವಂತಹ ವಿಷಯ. ಒಂದು ಸ್ವಾತಂತ್ರ್ಯ ಸಿಗಬೇಕು, ಎರಡನೇದು ಅಸ್ಪೃಶ್ಯತೆಯನ್ನು ನಮ್ಮ ಸಮಾಜದಿಂದ ಹೋಗಲಾಡಿಸಬೇಕು. ಸೊ ಅದರ ಅವರ ರೋಲ್ನ ಬಗ್ಗೆ ಹೇಳೋದಾದ್ರೆ, ಸೊ ಸಿ ವಿ ಕ್ಯಾನ್ ಸೇ ದಟ್ ಗಾಂಧೀಜಿ ಪ್ರೀಚ್ಡ್ ಅಗೇನ್ಸ್ಟ್ ದ ಅನ್ಟಚಬಿಲಿಟಿ. ಅಸ್ಪೃಶ್ಯತೆಗೆ ಒಪ್ಪೋಸ್ ಆಗಿ ಅವರು ಮಾತನಾಡ್ತಾ ಇದ್ರು. ಮಹಾತ್ಮ ಗಾಂಧೀಜಿಯವರು ಮಾತನಾಡೋದು ಮಾತ್ರ ಅಲ್ಲ, ಅವರು ಅದು ತಮ್ಮ ಜೀವನದಲ್ಲಿ ತೋರಿಸ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಅವರು ಹರಿಜನರ ಜೊತೆ ಹೋಗಿ ಬದುಕ್ತಾ ಇದ್ರು. ಅವರ ಪ್ಲೇಸ್ಗಳನ್ನೆಲ್ಲ ಈವನ್ ನಮಗೆ ನೋಡಿದ್ರೆ ಟಾಯ್ಲೆಟ್ಗಳನ್ನೆಲ್ಲ ಕ್ಲೀನ್ ಮಾಡ್ತಿದ್ರು, ಅವರೇ ಸ್ವತಃ ಕ್ಲೀನ್ ಮಾಡ್ತಾ ಇದ್ರು. ಹಾಗೆ ಅವರು 2 ಪತ್ರಿಕೆಗಳನ್ನು ಬರೆದಿದ್ದಾರೆ, ಹರಿಜನ್ ಮತ್ತು ಯಂಗ್ ಇಂಡಿಯಾ ಅಂತ ಹೇಳುವ 2 ಪತ್ರಿಕೆಗಳನ್ನು ಬರೆದಿದ್ದಾರೆ. ಈ 2 ಪತ್ರಿಕೆಯಲ್ಲಿ ಕೂಡ ಅವರ ಕಂಡೀಷನ್ಸ್ ಹೇಗೆ ಇತ್ತು, ಅವರು ಯಾವ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಬದುಕ್ತಾ ಇದ್ರು ಅಂತ ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ. ಇನ್ನು ನಮಗೆ ನೋಡಬಹುದು ಅವರನ್ನು ಯಾವ ರೀತಿಯಲ್ಲೆಲ್ಲ ಮುಂದೆ ತರಬಹುದು. ಇಲ್ಲಿ ನಾನು ಬರ್ತಿದ್ದೇನೆ, ಹರಿಜನ್ ಮತ್ತು ಯಂಗ್ ಇಂಡಿಯಾ ಅಂತ ಹೇಳುವ 2 ಪತ್ರಿಕೆಗಳನ್ನು ಬರೆದಿದ್ದಾರೆ. ಮತ್ತೆ ಇವರು ಹರಿಜನ್ ಸೇವಕ್ ಸಂಘ ಅಂತ ಹೇಳಿ ಮಾಡ್ತಾರೆ, ಅದರಲ್ಲಿ ಅವರು ಅಸಿಸ್ಟೆನ್ಸ್ ಅನ್ನು ಕೊಡ್ತಾರೆ, ಸ್ಕೂಲ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಹಾಗೆ ಸ್ವತಃ ತಾವೇ ಶೌಚಾಲಯವನ್ನು ಕ್ಲೀನ್ ಮಾಡೋದರ ಮೂಲಕ ಹರಿಜನರಿಗೆ ಇಲ್ಲದಿದ್ರೆ ಶೆಡ್ಯೂಲ್ಡ್ ಕಾಸ್ಟ್ನವರಿಗೆ ಯಾವ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅದರ ಬಗ್ಗೆ ಜಾಗೃತಿಯನ್ನು ಕೊಡ್ತಾ ಇದ್ರು. 1931 ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದರ ಮೂಲಕ ಕೂಡ ಅಸ್ಪೃಶ್ಯತೆಯ ಸಮಸ್ಯೆಗಳನ್ನು ಪರಿಹರಿಸಲು ಮಹಾತ್ಮ ಗಾಂಧೀಜಿಯವರು ಪ್ರಯತ್ನ ಪಟ್ಟರು. ಸೊ ಇನ್ನು ಹರಿಜನ ಸೇವಾ ಸಂಘವು ಇಲ್ಲಿ ಬರೆದಿದ್ದೇನೆ, ಅದನ್ನು ಅವರು ಸ್ಟಾರ್ಟ್ ಮಾಡಿದ್ರು. ಹಾಗೆ ಕಸ್ತೂರ್ಬಾ ಬಾಲಿಕಾ ಆಶ್ರಮ ಅಂತ ಹೇಳಿ ಒಂದು ಆಶ್ರಮವನ್ನು ಮಾಡ್ತಾರೆ ಫಾರ್ ದ ಗರ್ಲ್ಸ್ ಎಜುಕೇಶನ್, ಹುಡುಗಿಯರ ಶಿಕ್ಷಣಕ್ಕೋಸ್ಕರ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಇನ್ನು ಗಾಂಧೀಜಿಯವರು ಹರಿಜನರನ್ನು ಯಾವ ರೀತಿಯಲ್ಲಿ ನೋಡಿಕೊಳ್ತಾ ಇದ್ರು, ಅವರೊಟ್ಟಿಗೆ ಬದುಕ್ತಾ ಇದ್ರು. ನಾನು ಈಗ ಹೇಳಿದ್ದೇನೆ, ಅವರ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಲು ಅವರೇ ತಾವೇ ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡ್ತಾ ಇದ್ರು. ಯಂಗ್ ಇಂಡಿಯಾ ಮತ್ತು ಹರಿಜನ್ 2 ಪತ್ರಿಕೆಯನ್ನು ಬರೆದಿದ್ದಾರೆ. ಅದರಲ್ಲಿ ಹರಿಜನರ ಸಮಸ್ಯೆ, ಹರಿಜನ್ ಅಂತ ಹೇಳುವಾಗ ಕನ್ಫ್ಯೂಸ್ ಮಾಡಿಕೊಳ್ಬೇಡಿ, ಮಹಾತ್ಮ ಗಾಂಧೀಜಿಯವರು ಶೆಡ್ಯೂಲ್ಡ್ ಕಾಸ್ಟ್ನವರನ್ನು ಇಲ್ಲದಿದ್ದರೆ ಪರಿಶಿಷ್ಟ ಜಾತಿಯವರನ್ನು ಕರೆದಿರಂತ ಹೆಸರೇ ಹರಿಜನ್ ಅಂತ. ಸೊ ಹರಿಜನ್ ಅಂತ ಹೇಳುವ ಪದವನ್ನು ಮಹಾತ್ಮ ಗಾಂಧೀಜಿ ಪಾಪ್ಯುಲರೈಸ್ ಮಾಡಿದ್ರು. ಆದರೆ ಹೂ ಇಂಟ್ರಡ್ಯೂಸ್ಡ್ ದ ವರ್ಡ್ ಹರಿಜನ್ ಅಂತ ಹೇಳಿದ್ರೆ ನೋಡಿ ಮಕ್ಕಳೇ, ಯಾವುದು ತಪ್ಪು ತಿಳ್ಕೊಳ್ಬೇಡಿ, ಅದು ಮಹಾತ್ಮ ಗಾಂಧೀಜಿ ಅಲ್ಲ. ಎ ಗುಜರಾತಿ ಸೇಂಟ್ ನೇಮ್ಡ್ ನರಸಿಂಹ ಮೆಹ್ತಾ ಫಾರ್ ದ ಫಸ್ಟ್ ಟೈಮ್ ದಟ್ ಈಸ್ ಪಾಯಿಂಟ್ ದಟ್ ಈಸ್ ಪರ್ಟಿಕ್ಯುಲರ್ ನೇಮ್ ದಟ್ ಈಸ್ ಹರಿಜನ್. ನರಸಿಂಹ ಮೆಹ್ತಾ ಅವರು ದಟ್ ಈಸ್ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದು.
ಶೌಚಾಲಯಗಳನ್ನು ಕ್ಲೀನ್ ಮಾಡಿ ಸ್ವಚ್ಛತೆಯನ್ನು ಯಾವ ರೀತಿಯಲ್ಲಿ ಕಾಪಾಡಬೇಕು ಅಂತ ಅವರಿಗೆ ತೋರಿಸಿದ್ರು. ಯಂಗ್ ಇಂಡಿಯಾ ಮತ್ತು ದಟ್ ಈಸ್ ಹರಿಜನ್ ಅಂಡ್ ಯಂಗ್ ಇಂಡಿಯಾ ಎರಡು ಪತ್ರಿಕೆಗಳನ್ನು ಅವರು ಬರೀತಾರೆ. ಹಾಗೂ ಹರಿಜನ್ ಸೇವಕ್ ಸಂಘವನ್ನು ಸ್ಟಾರ್ಟ್ ಮಾಡಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಸ್ಕೂಲ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಸೊ ಅವರು ಒಂದು 120 ಬೋರ್ಡಿಂಗ್ ಸ್ಕೂಲ್ಗಳನ್ನು ಸ್ಟಾರ್ಟ್ ಮಾಡ್ತಾರಂತೆ. ಸೊ ಇವರು ಪರಿಶಿಷ್ಟ ಜಾತಿಗಳನ್ನು ಹರಿಜನರು ಅಂತ ಕರೆದಿದ್ರು. ಆದರೆ ಆ ಪದವನ್ನು ಫಾರ್ ದ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ಡ್ ಬೈ ದ ಗುಜರಾತಿ ಸೈಂಟ್ ನರಸಿಂಹ ಮೆಹ್ತಾ. ಇನ್ನೊಬ್ಬರು ನಮಗೆ ಗೊತ್ತಿದೆ, ನಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂತ ನಾವು ಕರೀತಾ ಇರುವಂತಹ ಡಾಕ್ಟರ್ B.R. ಅಂಬೇಡ್ಕರ್. ಸೊ ನಮಗೆ ಗೊತ್ತಿದೆ, ಹಿ ಈಸ್ ಕನ್ಸಿಡರ್ಡ್ ಅಸ್ ದಿ ಆರ್ಕಿಟೆಕ್ಟ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಅವರು ಏನಂತ ಹೇಳಬಹುದು ಕನ್ನಡದಲ್ಲಿ, ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ಬಗ್ಗೆ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ಸಂವಿಧಾನ ಪ್ರಧಾನ ಶಿಲ್ಪಿ ಅಂತ ಹೇಳಬಹುದು ನಾವು ಕರೀತೇವೆ ಯಾರನ್ನು, ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಇವರು ಸಂವಿಧಾನದಲ್ಲಿ ಹಲವಾರು ಕಲಮುಗಳನ್ನು ಬರೀತಾರೆ, ಆರ್ಟಿಕಲ್ಸ್ ಅನ್ನು ಬರೀತಾರೆ ಫಾರ್ ದಿ ಇಂಪ್ರೂವ್ಮೆಂಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್. ಡಾಕ್ಟರ್ ಅಂಬೇಡ್ಕರ್ ಈಸ್ ಕನ್ಸಿಡರ್ಡ್ as the architect of Indian Constitution and he has written many articles in favor of the scheduled caste and scheduled tribals to improve their life ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ನೋಡ್ಬೋದು ಅವರು ಮೇನ್ ಆಗಿ ಐಡಿಯಾಸ್ ಅನ್ನು ಕೊಡ್ತಾರೆ. ಸೆಲ್ಫ್ ಡಿಗ್ನಿಟಿ ಇರಬೇಕು, ಒಂದು ಮನುಷ್ಯನಾದರೆ ಅವನಿಗೆ ಸೆಲ್ಫ್ ಡಿಗ್ನಿಟಿ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ನೋಡಿ ಮಕ್ಕಳೇ, ಇದನ್ನೆಲ್ಲ ನಮಗೆ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸುವಂಥದ್ದು. ನೋಡಿ, ಸೆಲ್ಫ್ ಡಿಗ್ನಿಟಿ, ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು ಅಂತ ಡಾಕ್ಟರ್ B.R. ಅಂಬೇಡ್ಕರ್ ಅವರು ತಿಳಿಸಿದ್ದಾರೆ. ಅವರು ಸಂವಿಧಾನ ಹಲವಾರು ರೀತಿಯಲ್ಲಿ ಅವರನ್ನು ಮೇಲೆ ತರಲಿಕ್ಕೆ ಶ್ರಮ ಪಟ್ಟಿದ್ದಾರೆ. ಅಸ್ಪೃಶ್ಯರಿಗೆ ಘನತೆ, ಸ್ವಗೌರವ ಮತ್ತು ಆತ್ಮವಿಶ್ವಾಸಗಳನ್ನು ಮೂಡಲಿಕ್ಕೆ ಅವರು ಯತ್ನಿಸಿದರು. ಆತ್ಮವಿಶ್ವಾಸ ಇರಬೇಕು. ಅವರು ಚಾಲನೆಗೊಳಿಸಿದ ಆಂದೋಲನವನ್ನು ನಾವು ಸ್ವಗೌರವ ಆಂದೋಲನವೆಂದು ಕರಿತೇವೆ. ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಕೂಡ ಸ್ಟಾರ್ಟೆಡ್. ಸೊ ಇನ್ನು ಅದರಲ್ಲಿ ಅವರು 5 ಪ್ರಿನ್ಸಿಪಲ್ಸ್ ಅನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ವಸುಧಾರಣೆ, ಸ್ವಾವಲಂಬನೆ ಹಾಗೂ ಆತ್ಮವಿಶ್ವಾಸ, ಸ್ವಗೌರವ ಹಾಗೂ ಸ್ವಪ್ರಗತಿ ಅಂತ ಹೇಳ್ತೇವೆ. ಪಂಚಸೂತ್ರಾಸ್ ಅಂತ ಅವರು ಕರೆದಿದ್ರು. ದಟ್ ಈಸ್ ಸೆಲ್ಫ್ ಇಂಪ್ರೂವ್ಮೆಂಟ್, ಸೆಲ್ಫ್ ಡಿಪೆಂಡೆನ್ಸ್, ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಪ್ರೋಗ್ರೆಸ್. ಸೊ ಇದು 5 ಪ್ರಿನ್ಸಿಪಲ್ಸ್ ಅನ್ನು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೊಟ್ಟಿರುವಂಥದ್ದು. ಹಾಗೆ ಅವರೊಂದು ಪೇಪರನ್ನು, ಮೂಕನಾಯಕ ಎಂಬ ಪೇಪರನ್ನು ಬರೀತಾರೆ. ಸೊ ಹಾಗೂ ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸಸ್ ಕಾನ್ಫರೆನ್ಸ್ ಅನ್ನು ಅವರು 1942ರಲ್ಲಿ ಕರೀತಾರೆ. ಅದರಲ್ಲಿ ಮೇನ್ ಆಗಿ 3 ಪ್ರಿನ್ಸಿಪಲ್ಸ್ ಅನ್ನು ಅವರು ಕೊಡ್ತಾರೆ. ದಟ್ ಈಸ್ ಎಜುಕೇಶನ್, ಅಜಿಟೇಷನ್ ಅಂಡ್ ಆರ್ಗನೈಸೇಷನ್ ಅಂತೇಳಿ 3 ಪ್ರಿನ್ಸಿಪಲ್ಸ್ ಅನ್ನು ಪುನಃ ಅಂಬೇಡ್ಕರ್ ಅವರು ದಟ್ ಈಸ್ ಪರಿಶಿಷ್ಟ ಜಾತಿಯವರಿಗೆ ಹೇಳ್ತಾ ಇದ್ದಾರೆ. ದಟ್ ಈಸ್ ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ. ಇವುಗಳಿಂದ 3 ತತ್ವಗಳ ಅಡಿಯಲ್ಲಿ ದಲಿತ ಆಂದೋಲನವನ್ನು ಚಾಲನೆಗೊಳಿಸಿದ್ದಾರೆ. ಯಾರು? ಡಾಕ್ಟರ್ B.R. ಅಂಬೇಡ್ಕರ್. ಸೊ ದೀಸ್ ಆರ್ ದಿ 2 important personalities who worked for the development or the welfare of the untouchables. So for eradicating the untouchability from the society. So here already I have told you that is the role of Mahatma Gandhiji and the role of the B.R. Ambedkar. So Mahatma Gandhiji and also role of Ambedkar, both of them worked for the welfare of the scheduled caste ಅಂತ ಹೇಳ್ಬೋದು, for eradicating the untouchability from the society. So the next topic we have to discuss is that is regarding the that is ಬುಡಕಟ್ಟು ಪಂಗಡಗಳ ಕಲ್ಯಾಣ ಕಾರ್ಯಕ್ರಮಗಳು ಅಂತ ಹೇಳಿ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣದಲ್ಲಿ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರವನ್ನು ನಾವು ಕಲಿಬೇಕು. ರೋಲ್ ಆಫ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್. ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಂತ ಹೇಳಿದರೆ ಕಲ್ಯಾಣಕ್ಕಾಗಿ ಸ್ವಯಂ
ಭಾರತೀಯ ಸುಲಭ್ ಇಂಟರ್ನ್ಯಾಷನಲ್. ಸೊ ದಿ ಸುಲಭ್ ಇಂಟರ್ನ್ಯಾಷನಲ್ ಅಂತ ಹೇಳಿದ್ರೆ ಭಾರತೀಯ ಮೂಲದ ಒಂದು ಸಮಾಜ ಸೇವಾ ಸಂಘಟನೆಯಾಗಿದೆ. ಸ್ಕ್ಯಾವೆಂಜಿಂಗ್ ಫ್ರೀ ಟೂ ಪಿಟ್ ಫ್ಲಶ್ ಟಾಯ್ಲೆಟ್ ಅಂತ ಹೇಳ್ಬೋದು. ದಟ್ ಈಸ್ ಯುನಿಯನ್ ನ್ಯಾಚುರಲ್. ದಿಸ್ ವಾಸ್ ಪ್ರೇಸ್ಡ್ ಬೈ ಆಲ್ ದ ಗ್ಲೋಬಲ್ ವರ್ಲ್ಡ್. ಎಲ್ಲರೂ ಬೇರೆ ಸಮಾಜದಲ್ಲಿ ಇರುವವರಾಗಲಿ ಬೇರೆ ರಾಷ್ಟ್ರದಲ್ಲಿ ಇರುವವರಾಗಲಿ ಎಲ್ಲರೂ ಮೆಚ್ಚಿದ್ದಾರೆ. ಯಾಕೆಂತ ಹೇಳಿದ್ರೆ ಸುಲಭ್ ಇಂಟರ್ನ್ಯಾಷನಲ್ ಅಲ್ಲಿ ಅಷ್ಟು ಸ್ವಚ್ಛತೆಯನ್ನು ನಮಗೆ ಕಾಪಾಡಲು ಸಾಧ್ಯ. ಹ್ಯೂಮನ್ ವೇಸ್ಟ್ಗಳನ್ನು ಹೇಗೆ ನಾವು ಅದನ್ನು ಹೇಗೆ ರೀಸೈಕಲ್ ಮಾಡಬೇಕು, ಅದನ್ನು ಹೇಗೆ ಮ್ಯಾನ್ಯೂರ್ ಆಗಿ ಮಾಡಬೇಕು, ಹೇಗೆ ನಾವು ಪುನಃ ಅದನ್ನು ಕೃಷಿಗೆ ಬೇಕಾಗಿರುವಂಥದ್ದಕ್ಕೆ ಯೂಸ್ ಮಾಡೋದು, ಗೊಬ್ಬರ ಮಾಡೋದು, ಜೈವಿಕ ಅನಿಲ ಮತ್ತು ಜೈವಿಕ ಗೊಬ್ಬರ ತಯಾರಿಸೋದು ಹೇಗೆ ಅದರಿಂದ ಹಾಗೆ. ಸೊ ಈ ರೀತಿಯಲ್ಲಿ ನಗರ ಉತ್ತಮ ಆಚರಣೆ ಅಂತ ದಟ್ ಈಸ್ ಅರ್ಬನ್ ಬೆಸ್ಟ್ ಪ್ರಾಕ್ಟೀಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ 1996 ಜೂನ್ನಲ್ಲಿ ಇಸ್ತಾಂಬುಲ್ ಅಂತ ಹೇಳುವ ಟರ್ಕಿಯಲ್ಲಿ ನಡೆದ 2ನೇ ನಿವಾಸ ಸಮ್ಮೇಳನದಲ್ಲಿ ಅವರು ಈ ರೀತಿಯಲ್ಲಿ ಪ್ರಸ್ತಾವನೆಯನ್ನು ಪ್ರಕಟಿಸಿದರು. ಅಂತ ಹೇಳಿದ್ರೆ ಅರ್ಬನ್ ಬೆಸ್ಟ್ ಪ್ರಾಕ್ಟೀಸ್ ಅಂತ ಯಾವುದು ಸುಲಭ್ ಇಂಟರ್ನ್ಯಾಷನಲ್. ದಿಸ್ ವಾಸ್ ಸ್ಟಾರ್ಟೆಡ್ ಬೈ ದ ಡಾಕ್ಟರ್ ಬಿಂದೇಶ್ವರ್ ಪಾಠಕ್. ಸೊ ಮೇನ್ಲಿ ಫಾರ್ ಹೆಲ್ಪಿಂಗ್ ದ ಸ್ಕ್ಯಾವೆಂಜಿಂಗ್ ಫ್ರೀ ಟೂ ಪಿಟ್ ಫ್ಲಶ್ ಟಾಯ್ಲೆಟ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಅವರು ಬೇರೆ ಬೇರೆ ಸೆಕ್ಷನ್ ಕೂಡ ಮಾಡಿದ್ದಾರೆ. ದಟ್ ಈಸ್ ಟು ಟೇಕ್ ದ ಬಾತ್, ಲಾಂಡ್ರಿ, ಹಾಗೆ ಬೇರೆ ಸೆಕ್ಷನ್ ಕೂಡ ಹೇಗೆ ಇದನ್ನು ಯೂಸ್ ಮಾಡ್ಬೋದು, ಹೇಗೆ ಸ್ವಚ್ಛತೆಯನ್ನು ನಮಗೆ ತರ್ಬೋದು, ಹಾಗೆ ಹ್ಯೂಮನ್ ವೇಸ್ಟ್ ಅನ್ನು ಹೇಗೆ ನಮಗೆ ಮುಂದಕ್ಕೆ ಜೈವಿಕ ಅನಿಲ ಆಗಿ ಮಾಡ್ಬೋದು, ಹೇಗೆ ಜೈವಿಕ ಗೊಬ್ಬರವನ್ನು ತಯಾರಿಸಬಹುದು. ಈ ರೀತಿಯಲ್ಲಿ ಆದಂತಹ ಹಲವಾರು ಅರಿವುಗಳನ್ನು ನಮಗೆ ಕೊಡ್ತಾರೆ. ಸೊ ಇದರಲ್ಲಿ ನಾನು ಹೇಳಿದ್ದೇನೆ ಮೋರ್ ದ್ಯಾನ್ 50,000 ಆಫ್ ಪೀಪಲ್ ಆರ್ ವರ್ಕಿಂಗ್ ಅಂಡರ್ ದಿ ಸುಲಭ್ ಇಂಟರ್ನ್ಯಾಷನಲ್. ಇನ್ನು ನಮಗೆ ಕಲಿಲಿಕ್ಕೆ ಇರುವಂಥದ್ದು ಬುಡಕಟ್ಟು ಪಂಗಡಗಳ ಕಲ್ಯಾಣ ಕಾರ್ಯಕ್ರಮ, ಟ್ರೈಬಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಅಂತೇಳಿ. ಸೊ ಹಿಯರ್ ಆರ್ ಸಮ್ ಪಾಯಿಂಟ್ಸ್ ಕಮಿಂಗ್ ಅಂಡರ್ ದಿ ಟ್ರೈಬಲ್ ವೆಲ್ಫೇರ್ ಪ್ರೋಗ್ರಾಮ್ಸ್. ಆರ್ಥಿಕ ಕಾರ್ಯಕ್ರಮಗಳು, ಎಕನಾಮಿಕ್ ಪ್ರೋಗ್ರಾಮ್ಸ್, ಇನ್ನು 20 ಪಾಯಿಂಟ್ ಪ್ರೋಗ್ರಾಮ್ ಅಂತ ಇದೆ. ಹಾಗೂ ಲ್ಯಾಂಡ್ಸ್ ಅಂಡ್ ಟ್ರೈಬಲ್ ಅಸಿಸ್ಟೆನ್ಸ್ ಟು ಅಗ್ರಿಕಲ್ಚರಲ್ ಎಜುಕೇಶನಲ್ ಪ್ರೋಗ್ರಾಮ್ಸ್ ಅಂಡ್ ರಿಸರ್ಚ್ ಪ್ರೋಗ್ರಾಮ್ಸ್, ಹೆಲ್ತ್, ಹೌಸಿಂಗ್ ಅಂಡ್ ಅದರ್ ಸ್ಕೀಮ್ಸ್ ಫಾರ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್. ನೋಡಿ, ಇದನ್ನು ಪರೀಕ್ಷೆಗೆ ಕೇಳಿದರೆ ಮಕ್ಕಳೇ ನೀವು ಹೀಗೆ ಬರೀಬೇಕು. ಫಸ್ಟಿಗೆ ನೆನಪಲ್ಲಿ ಇಟ್ಟುಕೊಳ್ಬೇಕು. ಟ್ರೈಬಲ್ ವೆಲ್ಫೇರ್ ಪ್ರೋಗ್ರಾಮ್ ಅಂತ ಹೇಳಿದರೆ ಕನ್ನಡದಲ್ಲಿ ಬುಡಕಟ್ಟು ಪಂಗಡಗಳ ಕಲ್ಯಾಣಕ್ಕಾಗಿ ಯಾವುದೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಆವಾಗ ನಾವು ಮೊದಲನೇ ಫಸ್ಟ್ ಸೆಷನಲ್ಲಿ ನಾವು ಕಲ್ತಿದ್ದೇವೆ ಹೇಗೆ ಯಾವ ರೀತಿಯಲ್ಲಿ ಪರಿಶಿಷ್ಟ ಜಾತಿಗಳು ಅವರಿಗೆ ಶಿಕ್ಷಣವನ್ನು ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೆಲ್ಲ ಮೀಸಲಾತಿಗಳನ್ನು ಕೊಡ್ತಾರೆ, ಹಾಗೆ ಆರ್ಥಿಕವಾಗಿ ಏನೆಲ್ಲ ಸಿಗ್ತದೆ ಎಂದೆಲ್ಲ ಕಲ್ತಿದ್ದೇವೆ. ಈಗ ಇಲ್ಲಿ ಬುಡಕಟ್ಟು ಪಂಗಡಗಳಿಗೋಸ್ಕರ ಆರ್ಥಿಕ ಕಾರ್ಯಕ್ರಮಗಳಲ್ಲಿ ಇಕನಾಮಿಕ್ ಪ್ರೋಗ್ರಾಮ್ ಅನ್ನು ಏನೆಲ್ಲ ಸರ್ಕಾರ ಕೊಟ್ಟಿದ್ದಾರೆ ಅಂತ ನೋಡುವ. ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಇಲ್ಲಿ ನಮಗೆ ಮೀಸಲಾದ ಮೊತ್ತವು ಬುಡಕಟ್ಟು ನಮಗೆ ಹೇಳ್ಬೋದು ಪಂಚವಾರ್ಷಿಕ ಯೋಜನೆಯಲ್ಲಿ 1,100 ಕೋಟಿಗಳ ಮೊತ್ತವನ್ನು, 6ನೇ ಯೋಜನೆಯಲ್ಲಿ 5,535 ಕೋಟಿಗಳನ್ನು ಮೊತ್ತವನ್ನು, 7ನೇ ಯೋಜನೆಯಲ್ಲಿ 10,500 ಕೋಟಿಗಳನ್ನು ಮೊತ್ತವನ್ನು ಮೀಸಲಾಗಿಟ್ಟಿದ್ರು. ಯಾರಿಗೆ? ಪರಿಶಿಷ್ಟ ಪಂಗಡಗಳಿಗೆ. ಹಾಗೂ 20 ಅಂಶಗಳ ಕಾರ್ಯಕ್ರಮ ಅಂತ ಹೇಳಿ ಒಂದು ಮಾಡ್ತಾರೆ, 20 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳಿ. 20 ಅಂಶ ಕಾರ್ಯಕ್ರಮ ಅಂತ ಹೇಳಿದ್ರೆ ಏನು? ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಯಿತು. ಬಡತನ ರೇಖೆಯಿಂದ ಕೆಳಗೆ ಇರುವವರಿಗೆ ಅವರು ಈ ಫೆಸಿಲಿಟಿಯನ್ನು ಕೊಡ್ತಾ ಇದ್ದಾರೆ ಅಂತ. ಬಡತನ ರೇಖೆಯಿಂದ ಕೆಳಗೆ ಇರುತ್ತೆ. 20 ಪಾಯಿಂಟ್ ಪ್ರೋಗ್ರಾಮ್ ಅಂತ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಾಟ್ ಈಸ್ 20 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ನೀವು ಬರೀಬೇಕು. ಸೊ ಮೊದಲನೇದಾಗಿ ಬುಡಕಟ್ಟು ಪಂಗಡಗಳಲ್ಲಿ ಆರ್ಥಿಕ ಕಾರ್ಯಕ್ರಮಗಳು, ಅದರಲ್ಲಿ ಇಕನಾಮಿಕ್ ಪ್ರೋಗ್ರಾಮ್ ಎಷ್ಟೆಷ್ಟು ಕ್ರೋರ್ಸ್ ಆಫ್ ರುಪೀಸ್ ಅನ್ನು ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಬುಡಕಟ್ಟು ಪಂಗಡಗಳಿಗೆ ಕೊಟ್ಟಿದ್ದಾರೆ. ಹಾಗೆ ಎರಡನೇದಾಗಿ 20 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಬಹಳ ಈಸಿ.
1976ರಲ್ಲಿ ಜೀತ ಪದ್ಧತಿಯ ಕಾನೂನನ್ನು ಜಾರಿಗೊಳಿಸಲಾಯಿತು ಅಂತ ಹೇಳ್ಬೋದು ಪರಿಶಿಷ್ಟ ಪಂಗಡಗಳಿಗೋಸ್ಕರ. ಸೊ ಇನ್ನು ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟಿಯನ್ನು ಸ್ಥಾಪಿಸಿದರು. ಹಾಗೆ ಈ ಸಂಘಗಳು ಉತ್ಪಾದಕ ಉದ್ದೇಶಕ್ಕಾಗಿ ಸಾಲ ಸೌಲಭ್ಯವನ್ನು ಕೊಡುತ್ತದೆ. ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟಿ ಅಂತ ಹೇಳಿದರೆ, ಇಲ್ಲದಿದ್ದರೆ ವಿಶಾಲ ಪ್ರದೇಶ ವಿವಿಧೋದ್ದೇಶ ಸಂಘಗಳು ಇವು ಏನು ಮಾಡೋದು, ಸಾಲ ಸೌಲಭ್ಯವನ್ನು ಕೊಡುತ್ತದೆ. ಯಾರಿಗೆ? ಈ ಸಂಘಗಳು ಉತ್ಪಾದಕ ಉದ್ದೇಶಕ್ಕಾಗಿ ಸಾಲಗಳನ್ನು ಕೊಡ್ತಾರೆ. ಹಾಗೆ ಬುಡಕಟ್ಟುಗಳು ಅವರು ಮಾಡುವಂತಹ ಸಾಮಗ್ರಿಗಳನ್ನು, ಕೃಷಿ ಉತ್ಪನ್ನಗಳನ್ನು ಒದಗಿಸಲು ಇಲ್ಲಾಂದರೆ ಮಾರುಕಟ್ಟೆಯಲ್ಲೂ ಮಾರಾಟ ಮಾಡಲು ಅವರಿಗೆ ಕಷ್ಟ. ಈ ಉತ್ಪನ್ನಗಳ ಮಾರಾಟಕ್ಕಾಗಿ ಇನ್ನೊಂದು ಭಾರತೀಯ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ಅಂತ ಹೇಳಿ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಅಂತ ಟ್ರೈಫೆಡ್ ಅಂತ ಹೇಳ್ತೇವೆ ನೋಡಿ. ಇದೆರಡು ಕೂಡ ನೀವು ಕಲಿಬೇಕು. ಕನ್ನಡದಲ್ಲಿ ಕೂಡ ಅದರ ವಿಸ್ತರಣೆ ನೀವು ಕಲಿಬೇಕು, ಮತ್ತೆ ಇಂಗ್ಲಿಷಲ್ಲಿ ಕೂಡ ಕಲಿತರೆ ಒಳ್ಳೆಯದು. ಯಾವುದು ಇದರ ಹೆಡ್ಡಿಂಗ್? ಹೇಗೆ ಟ್ರೈಫೆಡ್ ಅಂತ ಹೇಳಿದ್ರೆ ಏನು? ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಅಂತ ಹೇಳಿ. ಲ್ಯಾಂಪ್ಸ್ ಅಂತ ಹೇಳಿದ್ರೆ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟಿ. ಈಗ ನನಗೆ ಅನಿಸ್ತದೆ ನಿಮಗೆ ಅರ್ಥ ಆಗಿರ್ಬೋದು ಅಂತ. ಲ್ಯಾಂಪ್ಸ್ ಅಂತ ಹೇಳಿದ್ರೆ ಏನು? ಅವರಿಗೆ ಏನಾದರೂ ಉತ್ಪನ್ನಗಳನ್ನು ಮಾಡಬೇಕಿದ್ರೆ ಅವರಿಗೆ ಸಾಲದ ಮೂಲಕ ಅವರಿಗೆ ಬುಡಕಟ್ಟು ಸಮೂಹಗಳಿಗೆ ಕೊಡುವಂಥದ್ದು, ಏನಾದರೂ ನೆರವನ್ನು, ಆರ್ಥಿಕ ನೆರವನ್ನು ಕೊಡುವಂಥದ್ದು. ಹಾಗೆ ಟ್ರೈಫೆಡ್ ಯಾವುದಕ್ಕೆ ಇರುವಂಥದ್ದು? ದಟ್ ಈಸ್ ಭಾರತೀಯ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ಅಂತ ಹೇಳಿ. ಅವರು ಉತ್ಪನ್ನಗಳನ್ನು ಮಾಡಿದನ್ನೆಲ್ಲ ಅವರು ಮಾರುಕಟ್ಟೆಯಲ್ಲಿ ಮಾಡಬೇಕು. ಗೊಬ್ಬರ ಆಗಲಿ, ಕೀಟನಾಶಕಗಳು, ಕೃಷಿ ಉತ್ಪನ್ನಗಳು, ಬುಡಕಟ್ಟು ಸಮೂಹಗಳ ಉತ್ಪನ್ನಗಳ ಮಾರಾಟಕ್ಕಾಗಿ ಟ್ರೈಫೆಡ್ ಅನ್ನು ಅವರು ಮಾಡಿದ್ದಾರೆ. ಇನ್ನು ಕೃಷಿ ಕಾರ್ಯಕ್ಕೆ ನೆರವು ಕೊಟ್ಟಿದ್ದಾರೆ, ಅಸಿಸ್ಟೆನ್ಸ್ ಟು ಅಗ್ರಿಕಲ್ಚರ್ ಅಂತ ಕೊಟ್ಟಿದ್ದಾರೆ. ಅಸಿಸ್ಟೆನ್ಸ್ ಟು ಅಗ್ರಿಕಲ್ಚರ್, ದಟ್ ಮೀನ್ಸ್ ವಿ ಕ್ಯಾನ್ ಸೇ ದಟ್ ದೀಸ್ ಶೆಡ್ಯೂಲ್ಡ್ ಟ್ರೈಬಲ್ಸ್ ದೇ ಆರ್ ನಾಟ್ ಯೂಸಿಂಗ್ ಮಚ್ ಟೆಕ್ನಾಲಜಿಕಲ್ ಮೆಥಡ್ಸ್ ಫಾರ್ ದೇರ್ ಕಲ್ಟಿವೇಶನ್. ವೈಜ್ಞಾನಿಕ ಕೃಷಿ ಲಾಭದಾಯಕವಾಗಿರಲಿಲ್ಲ. ಆದ ಕಾರಣ ಹಾಗಾಗಿ ಅವರಿಗೆ ವೈಜ್ಞಾನಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲು ಉತ್ತೇಜನವನ್ನು ನೀಡಲಾಗಿದೆ. ಅದಕ್ಕೆ ಕೃಷಿ ಉಪಕರಣಗಳು, ಗೊಬ್ಬರ, ಬೀಜಗಳು ಇವುಗಳನ್ನೆಲ್ಲ ಅವರಿಗೆ ಸಪ್ಲೈ ಮಾಡಿದ್ದಾರೆ. ಇನ್ನು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನೋಡಿದರೆ ನಾವು ಪರಿಶಿಷ್ಟ ಜಾತಿಯಲ್ಲಿ ಕಲಿತ ಹಾಗೇನೆ ಇಲ್ಲಿ ಪರಿಶಿಷ್ಟ ಬುಡಕಟ್ಟುಗಳಿಗೆ ಕೂಡ ಹಲವಾರು ಎಜುಕೇಶನಲ್ ಪ್ರೋಗ್ರಾಮ್ಸ್ ಅನ್ನು ಮಾಡಿದ್ದಾರೆ. ಅಂತ ಹೇಳಿದ್ರೆ ಆಶ್ರಮ ಶಾಲೆಗಳು ಮಾಡಿದ್ದಾರೆ, ತಾಂತ್ರಿಕ ತರಬೇತಿ ಶಾಲೆಗಳು ಪರಿಶಿಷ್ಟ ಪಂಗಡಗಳಿಗೋಸ್ಕರ ಮಾಡಿದ್ದಾರೆ. ಇನ್ನು ಅವರಿಗೆ ನಮಗೆ ನೋಡಬಹುದು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಭಾರತೀಯ ಭಾಷಾ ಸಂಸ್ಥೆ, ಹಾಗೆ ಮೈಸೂರು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಇದೆ. ಸೊ ಈ ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಪ್ರಮಾಣವನ್ನು ಹೆಚ್ಚಿಸಲು ಹಲವಾರು ರೀತಿಯ ಕಲಿಕೆಯನ್ನು ಕೊಟ್ಟಿದ್ದಾರೆ. ಹಾಗೂ ಹೇಗೆ ಅವರು ಮುಂದೆ ಬರಬೇಕು ಅಂತ ಕೊಟ್ಟಿದ್ದಾರೆ. ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅವರು ಅರೇಂಜ್ ಮಾಡಿದ್ದಾರೆ, ಎಜುಕೇಶನಲ್ ಪ್ರೋಗ್ರಾಮ್ ಅಂತೇಳಿ. ಇನ್ನು ಸಂಶೋಧನಾ ಕಾರ್ಯಕ್ರಮ ಕೂಡ ನಡೆಯುತ್ತದೆ. ಮಕ್ಕಳೇ, ನೀವು ಫಸ್ಟ್ PUCಯಲ್ಲಿ ಕಲ್ತಿದ್ದೀರಿ ರಿಸರ್ಚ್ ಪ್ರೋಗ್ರಾಮ್ ಅಂತೇಳಿ. ಹೇಗೆ ರಿಸರ್ಚ್, ಸಂಶೋಧನೆ ಅಂತ ಹೇಳಿದ್ರೆ ಏನು? ಒಂದು ವಿಷಯದ ಬಗ್ಗೆ ಡೀಪಾಗಿ ಕಲಿಬೇಕು, ಅದು ಹೇಗೆ ನಾವು ಅಪ್ಲೈ ಮಾಡೋದು ಎಂದಲ್ಲ. ಸೊ ಈ ರೀತಿಯಲ್ಲಿ ಬುಡಕಟ್ಟುಗಳ ಬಗ್ಗೆ ಸಂಶೋಧನಾ ಕಾರ್ಯಕ್ರಮಗಳನ್ನು ಅರೇಂಜ್ ಮಾಡಿದ್ರು. 11 ಸಂಶೋಧನಾ ಕೇಂದ್ರಗಳನ್ನು ಕಾರ್ಯನಿರ್ವಹಿಸ್ತಾ ಇದೆ. ಈಗ ಅವರನ್ನು 11 ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಕೇಂದ್ರೀಯ ಸಂಶೋಧನಾ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ. ಹೇಗೆ ಸಲಹೆಯನ್ನು ಕೊಡುವಂಥದ್ದು, ಯಾವ ರೀತಿಯಲ್ಲಿ ಬುಡಕಟ್ಟು ಪಂಗಡಗಳನ್ನು ನಮಗೆ ಮೇಲೆ ಏರಿಸಬಹುದು, ಅವರ ಜೀವನವನ್ನು ಯಾವ ರೀತಿಯಲ್ಲಿ ಇಂಪ್ರೂವ್ ಮಾಡ್ಬೋದು ಅಂತ. ಈಗ ಮಕ್ಕಳೇ, ನಾವು ಈಗ ಡಿಸ್ಕಸ್ ಮಾಡಿದ್ರಲ್ಲಿ ಮೇನ್ ಆಗಿ ನಾವು ಕಲಿತಾ ಇದ್ದದ್ದು ಬುಡಕಟ್ಟು ಪಂಗಡಗಳ ಕಲ್ಯಾಣ ಕಾರ್ಯಕ್ರಮಗಳು. ಬುಡಕಟ್ಟು ಪಂಗಡಗಳ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಮೊದಲನೇದಾಗಿ ನಾವು ಕಲಿತಿರುವಂಥದ್ದು ಇಕನಾಮಿಕ್ ಪ್ರೋಗ್ರಾಮ್ಸ್, ಆರ್ಥಿಕ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ಎಲ್ಲ ಅವರಿಗೆ ಕೊಡ್ತಾ ಇದ್ದದ್ದು. ಮತ್ತೆ ಎರಡನೇದಾಗಿ 20 ಪಾಯಿಂಟ್ ಪ್ರೋಗ್ರಾಮ್ ಅಂತ 20 ಅಂಕಗಳ
ಹೀಗೆ ನಮಗೆ ನೋಡಬಹುದು. ಉದಾಹರಣೆಗೆ ಡಾಕ್ಟರ್ ಎನ್ ಸುದರ್ಶನ್ ಅವರ ನೇತೃತ್ವದಲ್ಲಿ ವಿವೇಕಾನಂದ ಗಿರಿಜನ ಕೇಂದ್ರ ಮತ್ತು ಕರುಣಾ ಟ್ರಸ್ಟ್ ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆಯ ಬೆಳಗಿರಂಗನ ಬೆಟ್ಟದ ಸೋಲಿಗ ಅವರ ಬಗ್ಗೆ, ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಸ್ವಾವಲಂಬನೆ ಕಾರ್ಯನಿರ್ವಹಿಸುತ್ತದೆ ಅಂತ ಗೊತ್ತಾಗುವುದರಲ್ಲಿ ನಾವು ಹೆಮ್ಮೆ ಪಡಬೇಕು. ಯಾಕೆಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸುದರ್ಶನ್ ಅವರು ಒಂದು ಸಂಘವನ್ನು ಮಾಡಿದ್ದಾರೆ. ಯಾವುದು? ವಿವೇಕಾನಂದ ಗಿರಿಜನ ಕೇಂದ್ರ ಮತ್ತು ಕರುಣಾ ಟ್ರಸ್ಟ್ ಅಂತ ಹೇಳಿ. ಇದು ಬುಡಕಟ್ಟು ಪಂಗಡಗಳಿಗೋಸ್ಕರ, ಸ್ಪೆಷಲ್ ಆಗಿ ಬುಡಕಟ್ಟು ಪಂಗಡಗಳಲ್ಲಿ ಬರುವಂತಹ ಒಂದು ಗ್ರೂಪ್ ಯಾವುದು? ಸೋಲಿಗರು. ಸೋಲಿಗರ ಶಿಕ್ಷಣಕ್ಕೋಸ್ಕರ ಸ್ವಾವಲಂಬನೆ ಕಾರ್ಯ ನಿರ್ವಹಿಸ್ತಾ ಇರ್ತದೆ. 1996ರಲ್ಲಿ ಚಾಮರಾಜ ಹಿಂದುಳಿದ ಗ್ರಾಮ ಹುಬ್ಬಳ್ಳಿಯಲ್ಲಿ ದಟ್ ಈಸ್ ನಮಗೆ ಈ ಘಟಕವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ನಮಗೆ ಕಲಿಯಲಿಕ್ಕೆ ಇರುವಂಥದ್ದು, ಸೊ ಇಷ್ಟರವರೆಗೆ ನಾವು ಕಲಿತಿರುವಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಬಗ್ಗೆ. 2ನೇ ಅಧ್ಯಾಯದಲ್ಲಿ ನಾವು ಸಾಮಾಜಿಕ ಅಸಮಾನತೆಯನ್ನು ಕಲಿಯುವಾಗ ಅದರಲ್ಲಿ ಮೇನ್ ಆಗಿ ಸಾಮಾಜಿಕ ಅಸಮಾನತೆಯನ್ನು ಅನುಭವಿಸ್ತಾ ಇದ್ದವರು ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬಲ್ಸ್. ಹಾಗೆ 3ನೇ ಅಧ್ಯಾಯದಲ್ಲಿ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್ ಅಲ್ಲಿ, ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಕಲಿತು ಅವರನ್ನು ಹೇಗೆ ನಾವು ಮುಂದೆ ತರಬೇಕು ಅಂತ ಡಿಸ್ಕಸ್ ಮಾಡಿದ್ದೇವೆ. ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್, ಲೆಜಿಸ್ಲೇಟಿವ್ ಮೆಷರ್ಸ್, ಯಾವುದೆಲ್ಲ ಪ್ರೋಗ್ರಾಮ್ಸ್ ಅನ್ನು ಗವರ್ಮೆಂಟ್ ಮಾಡಿದ್ದಾರೆ, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್, ಆಲ್ ದೀಸ್ ವಿ ಹ್ಯಾವ್ ಡಿಸ್ಕಸ್ಡ್. ಇನ್ನು ನಮಗೆ ಈ 3ನೇ ಅಧ್ಯಾಯದಲ್ಲಿ ಕಲಿಯಲಿಕ್ಕೆ ಇರುವಂಥದ್ದು ಲಿಂಗ ಅಸಮಾನತೆ ಅಂತ ಹೇಳಿ, ಜೆಂಡರ್ ಇನ್ಇಕ್ವಾಲಿಟಿ. So dear students, we can continue in the next session.